ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಈಶ್ವರ್ ಖಂಡ್ರೆ ಮತ್ತು ರಾಜಶೇಖರ್ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಎರಡು ಕಣ್ಣುಗಳಿದ್ದಂಗೆ. ಅವರಿಲ್ಲದೆ ಹೋದರೆ ಕಾಂಗ್ರೆಸ್ ಪಕ್ಷ ನಡೆಯೋದೇ ಇಲ್ಲ. ಇದು ಮಾಲಾ ಬಿ ಅವರು ಹೇಳಿರುವಂತ ಮಾತು. ನಿಜಕ್ಕೂ ಅಕ್ಷರ ಸಹ ಸತ್ಯವಾದ ಮಾತನ್ನೇ ಮಾಲಾ ನಾರಾಯಣರವರು ಹೇಳಿದ್ದಾರೆ. ಕರ್ನಾಟಕ ರಾಜ್ಯದ ಸಹಕಾರ ವಿಭಾಗದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಧನರಾಜ್ ತಾಡಂಪಳ್ಳಿ ಅವರಿಗೆ ಸನ್ಮಾನ ಸಮಾರಂಭಕ್ಕೆ ಈಶ್ವರ್ ಖಂಡ್ರೆನೂ ಬರಲಿಲ್ಲ, ಈ ಕಡೆ ರಹೀಂ ಖಾನ್ ಕೂಡ ಬರಲಿಲ್ಲ. ಅದು ರಾಜಶೇಖರ್ ಪಾಟೀಲ್ ಅವ್ರ ಟೀಮ್ ಆಗಿತ್ತು ಅಂತಕ್ಕಂಥ ಮಾತು ಇಲ್ಲಿ ಈಶ್ವರ್ ಖಂಡ್ರೆ ಅವ್ರ ಮೇಲಿದೆ ಮತ್ತು ರಹೀಂ ಖಾನ್ ಅವ್ರ ಮೇಲೆ ಕೂಡ ಇದೆ. ಈಗಾಗಲೇ ಈ ರಾಜಶೇಖರ್ ಪಾಟೀಲ್, ಅರವಿಂದ್ ಕುಮಾರ್ ಅರಳಿ, ಮನ್ನಾನ್ ಶೆಟ್ಟು ಹಾಗೂ ಹಲವಾರು ಜನ ಸೇರಿಕೊಂಡು ಕಾಂಗ್ರೆಸ್ ನಲ್ಲಿ ಅಸಮಾಧಾನ ಇದೆ, ಇಲ್ಲಿ ಸಾರ್ವಜನಿಕರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಸಿಗ್ತಾ ಇಲ್ಲ ಎಂಬ ಕೂಗು ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಹೈಕಮಾಂಡ್ ಆಗಿರುವಂತಹ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಕಡೆಗೆ ತೆಗೆದುಕೊಂಡು ಹೋಗಿದರು. ತಮ್ಮ ನೋವು, ನಲಿವು, ತೊಂದರೆ, ತಾಪತ್ರಗಳನ್ನು ಹೇಳಿಕೊಂಡು ಬಂದಂತವರು ರಾಜಶೇಖರ್ ಪಾಟೀಲ್, ಅರವಿಂದ್ ಕುಮಾರ್ ಅರಳಿ ಅವರು. ಇದೆಲ್ಲ ಜಗಜ್ಜಾಹೀರಾಗಿದೆ. ಆದರೆ ನಿನ್ನೆ ನಡೆದಿರುವಂತಹ ಈ ಒಂದು ಸನ್ಮಾನ ಸಮಾರಂಭಕ್ಕೆ ಬಸವ ಕಲ್ಯಾಣದಲ್ಲಿ ನಡೆದಿರ್ತಕ್ಕಂಥ ಸನ್ಮಾನ ಸಮಾರಂಭದಲ್ಲಿ ಮಾಲಾ ಬಿ ಅವರು ಹೇಳಿರುವಂತಹ ಮಾತನ್ನ ಇಲ್ಲಿ ನಿಜಕ್ಕೂ ಅಕ್ಷರ ಸಹ ಸತ್ಯವಾದ ಮಾತಿದೆ. ಈಶ್ವರ್ ಖಂಡ್ರೆ ಮತ್ತು ರಾಜಶೇಖರ್ ಪಾಟೀಲ್ ಬಿಟ್ರೆ ಕಾಂಗ್ರೆಸ್ ಪಕ್ಷ ನಡೆಯೋದಿಲ್ಲ, ಖಂಡಿತವಾಗಿ ನಡೆಯೋದಿಲ್ಲ, ಅದು ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಅಸಮಾಧಾನದ ಅಲೆಯಲ್ಲಿ ಕೂತುಕೊಂಡಿರುವಂತಹ ಮನ್ನಾನ್ ಶೆಟ್ ಆಗಿರ್ಬೋದು ಅಥವಾ ಅರವಿಂದ್ ಕುಮಾರ್ ಅರಳಿ ಆಗಿರ್ಬೋದು ಅಥವಾ ಹಲವಾರು ಜನ ಆಗಿರ್ಬೋದು, ಇವರೆಲ್ಲ ಏನು ಕೆಲಸ ಇಲ್ಲ, ಸುಮ್ಮನೆ ಇವ್ರು ಜಯಕಾರ ಹಾಡ್ಕೊಂಡು ಹೋಗೋದಷ್ಟೇ ಅಂತ ಕಾಣಿಸ್ತಾ ಇದೆ. ಮೇಡಮ್ ಅವ್ರು ಹೇಳಿದ ವಿಚಾರ ಮಾಡಿದ್ರೆ ಒಂದಿಷ್ಟು ಹಂಗೆ ಕಾಣಿಸ್ತಾ ಇದೆ. ವೇದಿಕೆ ಮೇಲೆ ಅರವಿಂದ್ ಕುಮಾರ್ ಅರಳಿ ಅವರಿದ್ರು, ಆದರೆ ತುಟುಕ್ ಪಿಟುಕ್ ಅನ್ನೋದಿರ್ತಕ್ಕಂಥ MLC ಅವರ ಬಗ್ಗೆ ಮಾತಾಡಲಿಲ್ಲ ನಾರಾ ಮೇಡಮ್ ಅವರು. ಯಾಕೆ ಆಡ್ಲಿಲ್ಲ ಅಂದ್ರೆ ಅಲ್ಲಿ ರಾಜಶೇಖರ್ ಪಾಟೀಲ್ ಬಿಟ್ರೆ ಬೇರೆ ಮಾತೇ ಬರೋದಿಲ್ಲ. ಇಲ್ಲಿ ಈಶ್ವರ್ ಖಂಡ್ರೆ ಉಸ್ತುವಾರಿ ಸಚಿವರಾದರೆ ಅವ್ರ ಬಗ್ಗೆ ಒಂದಿಷ್ಟು ಹೊಗಳಿಕೆ ಮಾತಾಡಬೇಕಾಗುತ್ತದೆ. ರಾಜಶೇಖರ್ ಪಾಟೀಲ್ ಕೂಡ ಬಲಿಷ್ಠರಾಗಿದ್ರೆ ಅವ್ರ ಬಗ್ಗೆ ಹೋಗ್ಬೇಕಾಗುತ್ತೆ. ಈ ಒಂದು ಇಬ್ಬರ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಮಾಲಾ ಬಿ ಅವರು ಮಾತಾಡಿರ್ತಕ್ಕಂಥ ಮಾತು, ಇಬ್ರು ಕೂಡ ತಾಯಿ ಹೃದಯದಂತವರು, ತಂದೆ ಹೃದಯದಂತ ಈಶ್ವರ್ ಖಂಡ್ರೆ ಅವರು, ಮಾತೃ ಸ್ವರೂಪಿ ರಾಜಶೇಖರ್ ಪಾಟೀಲ್ ಅವರು ಅನ್ನೋ ಹೇಳೋ ಮೂಲಕ ಚಪ್ಪಾಳೆ ಕಟ್ಟಿಸಿಕೊಂಡ್ರು. ಆದರೆ ಅಲ್ಲಿರ್ತಕ್ಕಂಥ ಬೇಗುದಿ, ಒಳ ಬೆಂಕಿ ಮತ್ತು ಒಳ ಜಗಳ ಅದು ಬಸವ ಕಲ್ಯಾಣದ ಜನತೆಯಾಗಲಿ ಅಥವಾ ಬೀದರ್ ಜಿಲ್ಲೆ ಜನತೆಯಾಗಲಿ ಗೊತ್ತಾಗಿದೆ ಆಗಲೇ. ಆದರೆ ಇಲ್ಲಿ ಈ ಈಶ್ವರ್ ಖಂಡ್ರೆ ಸೋಲ್ತಾರೋ ಅಥವಾ ರಾಜಶೇಖರ್ ಪಾಟೀಲ್ ಸೋಲ್ತಾರೋ, ಇವರಿಬ್ಬರ ಮಧ್ಯೆ ಏನು ಒಳ ಜಗಳ, ಬೇಗುದಿ ಎಲ್ಲಿ ತನಕ ಹೋಗಿ ನಿಲ್ಲುತ್ತದೆ ಅಂತಕ್ಕಂಥ ವಿಚಾರ ಒಂದು ಕಡೆ ಸಾರ್ವಜನಿಕರು ಮತ್ತು ಬೇರೆ ಬೇರೆ ಪಕ್ಷದರು ಕಣ್ಣಿಟ್ಕೊಂಡು ಕೂತ್ಕೊಂಡ್ರೆ ನಮ್ಮಲ್ಲಿ ಏನು ನಡೆಯೋದಿಲ್ಲ ರೀ, ನಾವೆಲ್ಲ ಒಟ್ಟಿಗೆ ಇರ್ತೀವಿ, ನಾವೆಲ್ಲ ಒಂದೇ ಕಡೆ ಸೇರ್ತೀವಿ, ಕಾಂಗ್ರೆಸ್ ಪಕ್ಷ ಅಂತ ಬಂದಾಗ ನಾವೆಲ್ಲ ಒಂದೇ ಇರ್ತೀವಿ, ಒಂದಿಷ್ಟು ಅಸಮಾಧಾನ ನಮ್ಮಲ್ಲಿ ಇದ್ದೇ ಇರುತ್ತೆ, ಎಲ್ಲ ಪಕ್ಷದಲ್ಲೂ ಇದೆ, ಮನೇಲಿ ಇದೆ ಅಂತೇಳಿ ಇವತ್ತು ಸಾಗರ್ ಖಂಡ್ರೆ ಅವರು ಕೂಡ ಹೇಳಿದ್ದಾರೆ. ರಾಜಶೇಖರ್ ಪಾಟೀಲ್ ಅವರು ಹೇಳಿದ್ದಾರೆ. ವೈಯಕ್ತಿಕವಾಗಿ ರಾಜಶೇಖರ್ ಪಾಟೀಲ್ ಅವರು ಹೇಳ್ತಕ್ಕಂಥ ಮಾತೇನಪ್ಪ ಅಂದ್ರೆ, ವೈಯಕ್ತಿಕವಾಗಿ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಬಗ್ಗೆ ನಮ್ಗೆ ಎಲ್ಲೂ ಕೂಡ ಅಪಸ್ವರವಿಲ್ಲ, ಎಲ್ಲೂ ಕೂಡ ಅವ್ರ ಬಗ್ಗೆ ಅಸಮಾಧಾನ ಇಲ್ಲ, ಆದರೆ ನಾನು ಕಾರ್ಯಕರ್ತರಿಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಒಂದ್ ಕಡೆ ಹೇಳಿದ್ದಾರೆ. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಳಬೇಕು ಬಂಧುಗಳೇ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಅನೇಕ ಜನ ಸೇರಿಕೊಂಡು ಒಂದ್ ಕಡೆ ಈಶ್ವರ್ ಖಂಡ್ರೆ, ಒಂದ್ ಕಡೆ ರಾಜಶೇಖರ್ ಪಾಟೀಲ್, ಒಂದ್ ಕಡೆ ಅರವಿಂದ್ ಅರಳಿ, ಒಂದ್ ಕಡೆ ಮನ್ನಾನ್ ಶೆಟ್ಟ, ಈ ತರ ಎಲ್ಲ ಹಚ್ಚಿ ಹಚ್ಚಿ ಹರಿದು 11 ಆಗಂತ ಮಟ್ಟಕ್ಕೆ ಬಂದು ನಿಂತ್ಕೊಂಡಾಗ ನಾವೆಲ್ಲ ಒಂದೇ ಅಂತಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತಿಗೆ ಒಂದು ಈ ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಅರವಿಂದ್ ಅರಳಿ ಅವರಿಗೆ ಒಂದಿಷ್ಟು ನಾವು ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾರ ಪರವಾಗಿ ನಾನು ಮಾತಾಡ್ಕೊಳ್ತಾ ಇಲ್ಲ, ಯಾರ ಬಗ್ಗೆ ಹೇಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಆದರೆ ಯಾಕೆ ಈ ತರದ ಒಂದು ಗೊಂದಲದ ಗೂಡಲ್ಲಿ ನೀವು ಸಿಕ್ಕಾಕೊಳ್ತೀರಿ ಅರಳಿ ಅವರೇ? ಮತ್ತೆ ಏನಾದ್ರು ವಿಷಯ ಬಂದ್ರೆ ಮತ್ತೆ ರಾಜಶೇಖರ್ ಪಾಟೀಲ್ ಹೋಗ್ತಾರೆ, ಮತ್ತೆ ಈಶ್ವರ್ ಖಂಡ್ರೆ ಹೋಗ್ತಾರೆ, ನಿಮಗೆ ಕರೆಯಲ್ಲ ಅರವಿಂದ್ ಕುಮಾರ್ ಅರಳಿ ಅವರೇ, ನೀವು ಸುಮ್ಮನೆ ಯಾಕೆ ಈ ತರ ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಒಂದಿಷ್ಟು ಗುಸುಗುಸು ಮಾತಾಡ್ತಾ ಇದ್ದಾರೆ. ನಾವು ಹೇಳೋ ಉದ್ದೇಶ ಇಷ್ಟೇ, ಎಲ್ಲಿಯೂ ಕೂಡ ಅರವಿಂದ್ ಕುಮಾರ್ ಅರಳಿ ಅವರು ಮತ್ತೆ ಮನ್ನಾನ್ ಶೆಟ್ ಆಗಿರ್ಬೋದು ಅಥವಾ ಇನ್ನೊಬ್ಬರು ಅಸಮಾಧಾನ ನಾಯಕರ ಟೀಮ್ ಇದೆಯಲ್ಲ, ಅಲ್ಲಿ ನಮ್ಮ ಆನಂದ್ ದೇವಪ್ಪರ್ ಆಗಿರ್ಬೋದು ಅಥವಾ ಮತ್ತೆ ಯಾರೋ ಮೂಲಿಗೆಯವರಾಗಿರ್ಬೋದು, ಸುಮಾರು ಜನ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ತರ ಇಲ್ಲಿ ಯಾಕೆ ಆಯ್ತು, ಯಾವ ಕಾರಣಕ್ಕಾಯ್ತು ಅಂತಕ್ಕಂಥ ಮಾತಿಲ್ಲಿ
ಬಹಳಷ್ಟು ರೀತಿಗಳಿಂದ ವಿಚಾರ ಮಾಡಬೇಕಂತ ಪರಿಸ್ಥಿತಿ ಕೂಡ ಎದುರಾಗಿದೆ. ಇವತ್ತು ಬಸವ ಕಲ್ಯಾಣ ಕ್ಷೇತ್ರದಲ್ಲಿ 3 ಜನ ಕಾಂಗ್ರೆಸ್ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ. ವಿಜಯ್ ಸಿಂಗ್ ಇಟ್ಟಿದ್ದಾರೆ, ತಾಡಂಪಳ್ಳಿಯವರು ಇಟ್ಟಿದ್ದಾರೆ, ಅದಾದ ನಂತರ ಆನಂದ್ ದೇವಪ್ಪ ಅವರು ಇದ್ದಾರೆ. ಈ 3 ಜನರಲ್ಲಿ ಯಾರನ್ನು ಕೊಡಬೇಕು ಯಾರನ್ನು ಬಿಡಬೇಕು ಅಂತಕ್ಕಂಥ ಗೊಂದಲದಲ್ಲಿ ಒಂದು ಕಡೆ ಹೈಕಮಾಂಡ್ ಬರಬಹುದು ಮುಂದಿನ ದಿನಮಾನಗಳಲ್ಲಿ. ಅದಕ್ಕೆ ತೆರೆ ಎಳಿಬೇಕೆಂಬ ಕಾರಣಕ್ಕಾಗಿ ಇವತ್ತ ರಾಜಶೇಖರ್ ಪಾಟೀಲ್ ಅವರು ಒಂದು ಉನ್ನತ ಸ್ಥಾನ ಕೊಡಬೇಕೆಂಬ ನಿಟ್ಟಿನಲ್ಲಿ ಧನರಾಜ್ ತಾಡಂಪಳ್ಳಿ ಅವರಿಗೆ ಕಾಂಗ್ರೆಸ್ ವಿಭಾಗದಲ್ಲಿ ಸಹಕಾರ ಸಂಬಂಧಪಟ್ಟಿರುವಂತಹ ಒಂದು ವಿಭಾಗಕ್ಕೆ ಅವರು ರಾಜ್ಯಾಧ್ಯಕ್ಷನಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ. ಆಗಿದೆ, ಅವರು ಅದ್ದೂರಿಯಾಗಿ ಸನ್ಮಾನ ಕೂಡ ಆಯಿತು. ಆದರೆ ಅಲ್ಲಿ ಅವರು ಕೂಡ ಒಂದಿಷ್ಟು ಪೈಪೋಟಿಗಳನ್ನ ಶುರು ಮಾಡಿಕೊಂಡಿದ್ದಾರೆ. ಅವರು ಕೂಡ ಒಂದಿಷ್ಟು ತಮ್ಮದೇ ಆದಂತಹ ಕಾರ್ಯಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ಟಿಕೆಟ್ ನಾನೇ ಘಟಿಸ್ಕೊಳ್ಬೇಕೆಂಬ ನಿಟ್ಟಿನಲ್ಲಿ ಅವರ ಪ್ರಯತ್ನ ನಡೀತಾ ಇದೆ. ಆನಂದ್ ದೇವಪ್ಪರು ಹೈಕಮಾಂಡ್ ಲೆಕ್ಕದಲ್ಲಿದ್ದಾರೆ. ಆನಂದ್ ದೇವಪ್ಪರು ಕೂಡ ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಇನ್ನ ವಿಜಯ್ ಸಿಂಗ್ ಬಗ್ಗೆ ಮಾತಾಡಬೇಕಾದ್ರೆ, ವಿಜಯ್ ಸಿಂಗ್ ಆಗ್ಲೇ ಒಂದಿಷ್ಟು ಸೋತು ಹೋದಂತ ವ್ಯಕ್ತಿ. ಅವರಿಗೆ ಆದಂತಹ ಒಂದು ವರ್ಚಸ್ಸು, ಅವರ ತಂದೆ ಮುಖ್ಯಮಂತ್ರಿಯಾದ ಕಾರಣದಿಂದಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಕಟ್ಟಾಳವಾಗಿರೋ ಕಾರಣಕ್ಕಾಗಿ ಅವರನ್ನ ಒಂದಿಷ್ಟು ಕೆಲಸ ಮಾಡಿಸ್ಕೊಂಡು ಬರ್ತಾ ಇದೆ. ಅವ್ರ ಮೇಲೆ ಕೂಡ ಒಂದಿಷ್ಟು ಹೈಕಮಾಂಡ್ ಬೆಂಬಲ ಇದೆ. ಮಲ್ಲಿಕಾರ್ಜುನ ಖರ್ಗೆ ಕೂಡ ಬೆಂಬಲ ಕೂಡ ಅವ್ರಿಗೆ ಇರುತ್ತೆ ಅಂತಕ್ಕಂಥ ಮಾತನ್ನು ಆಲೋಚನೆ ಮಾಡೋಣ. ಇನ್ನೊಂದು ರೀತಿಯಿಂದ ಅರವಿಂದ್ ಕುಮಾರ್ ಅರಳಿ ಅವರಾಗಿರ್ಬೋದು, ಮನ್ನಾನ್ ಶೇಟ್ ಆಗಿರ್ಬೋದು, ಅಥವಾ ಇನ್ಯಾರೇ ಆಗಿರ್ಬೋದು, ಇವರೆಲ್ಲ ಮಾಡ್ತಾ ಇರೋದು ಏತಕ್ಕೆ ಅಂತ ವಿಚಾರ ಬಂದಾಗ ಇವಾಗ ನಮಗೆ ಗೊತ್ತಾಗ್ತಾ ಇರೋದೇನಪ್ಪ ಅಂತಂದ್ರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅರಳಿ ಅವರನ್ನು ಏರಿಸಬೇಕು ಅಂತಕ್ಕಂಥ ಒಂದು ಕೂಗು ರಾಜಶೇಖರ್ ಪಾಟೀಲ್ ಅವ್ರದ್ದಿದೆ. ಇನ್ನೊಂದು ಕಡೆಯಿಂದ ಮುಸ್ಲಿಂ ಕೋಟಾದಲ್ಲಿ ಬಂದ್ರೆ ಮನ್ನಾನ್ ಶೆಟ್ಟಿಗೆ ಕೊಡ್ಬೇಕಂತ ರಾಜಶೇಖರ್ ಪಾಟೀಲ್ ಅವರು ಒಂದಿಷ್ಟು ಪಣ ತೊಟ್ಕೊಂಡಿದ್ದಾರೆ. ಇನ್ನ ಲಿಂಗಾಯತ್ ಕೋಟಾದಲ್ಲಂತೂ ಬರಕ್ ಸಾಧ್ಯನೇ ಇಲ್ಲ. ಆದ್ರೂ ಕೂಡ ಇಬ್ಬರು ಅವ್ರ ತಮ್ಮ ಸಹೋದರ ಆಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಆಗಿರ್ಬೋದು ಅಥವಾ ಭೀಮಸೇನ್ ಪಾಟೀಲ್ ಆಗಿರ್ಬೋದು, ಇವರ ಹೆಸರುಗಳು ಕೂಡ ಮುಂಚೂಣಿಯಲ್ಲಿ ಇದ್ದಾವೆ. ಆದರೆ ಈಶ್ವರ್ ಖಂಡ್ರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕಾರಣಕ್ಕಾಗಿ ಅಥವಾ ರಹೀಂ ಖಾನ್ ಅವರು ಒಬ್ಬ ಮಂತ್ರಿ ಮುಸ್ಲಿಂ ಕೋಟಾದಲ್ಲಿ ಇರೋ ಕಾರಣಕ್ಕಾಗಿ ಇಲ್ಲಿ ಮುಸ್ಲಿಮರಿಗೆ ಅಧ್ಯಕ್ಷ ಸ್ಥಾನ ಸಿಗೋದಿಲ್ಲ. ಈಗಾಗಲೇ ಜಾಬ್ ಶೆಟ್ಟಿ ಅವರು ಲಿಂಗಾಯತ್ ಸ್ಥಾನದಲ್ಲಿ ಇದ್ದಾರೆ. ಹೀಗಾಗಿ ಒಂದಿಷ್ಟು ಈಶ್ವರ್ ಖಂಡ್ರೆ ಅವರನ್ನ ಕೈ ತಪ್ಪಬಹುದು ಎಂಬ ಕಾರಣಕ್ಕಾಗಿ ಇದೆಲ್ಲ ಒಂದಿಷ್ಟು ತೆರೆ ಎಳೆಯಬೇಕೆಂಬ ಮಟ್ಟಕ್ಕೆ ರಾಜಶೇಖರ್ ಪಾಟೀಲ್ ಅವರನ್ನ ಈ ಏನು ಅಸಮಾಧಾನದ ಅಲೆಯಿಂದ ಹೊರಗೆ ತೆಗೆದು ಅವರಿಗೆ ವೀಕ್ಷಕರು ಮಾಡಿ ಬೇರೆ ಜಿಲ್ಲೆಗೆ ವರ್ಗಾವಣೆ ಅಂದ್ರೆ ವೀಕ್ಷಕರಾಗಿ ನೇಮಕ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಈಗ ಅವರು ಆ ವೀಕ್ಷಣೆಯಲ್ಲಿ ಬ್ಯುಸಿ ಆಗಿರ್ತಾರೆ. ಅಸಮಾಧಾನದ ಇಲ್ಲಿ ಆಗೋದೇ ಇಲ್ಲ. ಹಾಗಾಗಿ ಎಲ್ಲ ಒಂದು ಕಡೆಯಿಂದ ರಾಜಶೇಖರ್ ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ ಇಬ್ಬರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕೆಂಬ ಪ್ಲಾನ್ ನಲ್ಲಿ ರಾಜಶೇಖರ್ ಪಾಟೀಲ್ ಅವರನ್ನ ಚುನಾವಣಾ ವೀಕ್ಷಕರಾಗಿ ಬೇರೆ ಜಿಲ್ಲೆಗೆ ಆಯ್ಕೆ ಮಾಡಲಾಗಿದೆ. ಇನ್ನು ಉಳಿತೇನಪ್ಪಾ ಅಂದ್ರೆ ಅಲ್ಲಿ ಮನ್ನಾನ್ ಶೇಟ್, ಅರವಿಂದ್ ಕುಮಾರ್ ಅರಳಿ, ಇನ್ಯಾರು ಮಾಡ್ಬೇಕಪ್ಪ ಇಲ್ಲಿ? ಅರವಿಂದ್ ಕುಮಾರ್ ಅರಳಿ ಅವರು ಎಸ್ ಸಿ ಭಾಗಕ್ಕೆ ಬರಬೇಕೆಂಬ ಕಾರಣಕ್ಕಾಗಿ ನಮ್ಮನ್ನು ಕೊಡಿ ಅಂತ ಹೇಳಿ ಅವ್ರು ಕೇಳ್ತಾ ಇಲ್ಲ. ಆದ್ರೆ ಹಿಂದೆ ಮಾತುಕತೆ ಆಗಿದ್ದಾವೆ. ರಾಜಶೇಖರ್ ಪಾಟೀಲ್ ಅವರು ಮಾತುಕತೆ ಆಡ್ಕೊಂಡಿದ್ದಾರೆ ಅಂತ ಮಾತು ಕೂಡ ಕೇಳಿ ಬರ್ತಾ ಇದ್ದಾವೆ. ಈಗ ಈಶ್ವರ್ ಖಂಡ್ರೆ ಅವರು ಅವ್ರದೇ ಕ್ಷೇತ್ರದ ಒಬ್ಬ MP ಇದ್ದಾರೆ, ಅವ್ರದೇ ಕ್ಷೇತ್ರದ ಮಂತ್ರಿ ಇದ್ದಾರೆ, ಮತ್ತೀಗ ಅವ್ರ ಮನುಷ್ಯರೇ ಜಾಬ್ ಶೆಟ್ಟಿ ಇದ್ದಾರೆ. ಎಷ್ಟು ಜನ ಅವರೇ ಮಾಡ್ಕೊಳ್ಬೇಕು? 3 ಸ್ಥಾನಗಳು ಅವರೇ ಕೊಡ್ಬೇಕಾ? ನಿಮ್ಮ ನ್ಯಾನು ಬೇಡವಾ ಅಂತಕ್ಕಂಥ ಮಾತು ಬಂದಾಗ ಅರವಿಂದ್ ಕುಮಾರ್ ಅವರು ನನಗೆ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಕೇಳಬಹುದು. ಆದರೆ ಅವ್ರು ಕೇಳಲಿಕ್ಕಿಲ್ಲ. ಆದರೆ ಈಗೆಲ್ಲ ಚೆಕ್ ಮಾಡ್ಕೊಂಡಾಗ ಅಥವಾ ಈ ಪೈಪೋಟಿಯಲ್ಲಿ ಬಂದಾಗ ಅರವಿಂದ್ ಕುಮಾರ್ ಅವರ ಹೆಸರು ಕೂಡ ಬರ್ತಾ ಇದೆ. ಹೇಗಾದ್ರೂ ಮಾಡಿ ಈಶ್ವರ್ ಖಂಡ್ರೆ ಅವ್ರನ್ನ ಕೈ ತಪ್ಪಿಸಬೇಕು, SC ಬಂದ್ರೆ ಅರವಿಂದ್ ಕುಮಾರ್ ಅಳಿಯನ್ನು ಕೊಡಿಸಬೇಕು ಅಂತಕ್ಕಂಥ ಪ್ಲಾನು ಮತ್ತೆ ಇಲ್ಲಿ ಫೇಲ್ಯೂರ್ ಆಗುತ್ತೆ. ಶಿವರಾಜ್ ಹಾಸನ್ಕರ್ ಅವರು ಅಧ್ಯಕ್ಷ ಆಗ್ಲಿಕ್ಕೆ ಪೈಪೋಟಿ ನಡೆಸಿದ್ದಾರೆ. ಅದು ಕಾಂಗ್ರೆಸ್ ಪಕ್ಷದ ಒಬ್ಬ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಆಗಿದ್ದ ಕಾರಣಕ್ಕಾಗಿ ಇವತ್ತು ಈಶ್ವರ್ ಖಂಡ್ರೆ ಅವರು ಒಂದು ವೇಳೆ ಮನಸ್ಸು ಮಾಡಿ ಲಿಂಗಾಯತು ಬೇಡ, ಮುಸ್ಲಿಮು ಬೇಡ, ಈ ಸಾರಿ ದಲಿತರಿಗೆ ಕೊಡಬೇಕು ಅಂತ ವಿಚಾರ ಮಾಡಿದ್ರೆ ಶಿವರಾಜ್ ಹಾಸನ್ಕರ್ ಅವರು ಅಧ್ಯಕ್ಷ ಆಗೋದು 100ಕ್ಕೆ 100 ಸತ್ಯ ಮಾತು. ಯಾಕಂದ್ರೆ ಇಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅನ್ನೋದು ಒಂದ್ ಕಡೆ ಇಟ್ಕೊಂಡ್ರೆ ಒಳ ಜಗಳ ಅಂತೂ ನಿಂತಿದ್ ಅಲ್ವೇ ಅಲ್ಲ. ಈ ರೀತಿಯಾಗಿ ಚರ್ಚೆ ಮಾಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಅವ್ರದೇ ಆದಂತ ಒಂದು ಲೆಕ್ಕ ಹಾಕೊಂಡು ನಡೆಸ್ತಾ ಇದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಬೀದರ್ ಜಿಲ್ಲೆಯ ಏನ್ ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಅದು ನಿಜಕ್ಕೂ ಒಂದಿಷ್ಟು ಸೊರಗೋಗುತ್ತಿರುವಂತ ಗಿಡ ಆಗಿದೆ, ಸೊರಗೋಗ್ತಕ್ಕಂಥ ಒಂದು ಬೆಳೆ ಆಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಇಲ್ಲಿ ನೋಡ್ಲಿಕ್ಕೆ ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ತಾ ಇದೆ, ಪಕ್ಷ ಚೆನ್ನಾಗಿದೆ, ಸರ್ಕಾರ ನಮ್ದಿದೆ. ಆದ್ರೆ ಇಲ್ಲಿ ಯಾರು ಕೂಡ ಒಬ್ಬರು ಮಾತೊಬ್ಬರು ಕೇಳೋರು ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಎದುರಾಗಿದೆ. ಇನ್ನ ನೀವು ಕಾಂಗ್ರೆಸ್ನವರು ಬೇಡ ಅಥವಾ ಖಂಡ್ರೆ ಮನೆತನದವರು ಬೇಡ, ಖಂಡ್ರೆ ಕ್ಷೇತ್ರದವರು ಬೇಡ, ಇಲ್ಲಿ ರಾಜಶೇಖರ್ ಮನೆಕಡವರು ಬೇಡ ಅಂತಂದ್ರೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರನ್ನ ಆಯ್ಕೆ ಮಾಡ್ತಾರೆ. ಬಹುಶಃ ಆದ್ರೆ
ಬಹುಶಃ ಆದರೆ ಹಿರಿಯ ಜೀವಿ ಆಗಿರುವಂತಹ ಗುರಮ್ಮ ಸಿದ್ದಾರೆಡ್ಡಿ ಅವರು ಆದರೆ ಆಗಬಹುದು ಅಂತಕ್ಕಂಥ ನಿರೀಕ್ಷೆ ನಾರಂಜಿ ಎಕ್ಸ್ಪ್ರೆಸ್ ಅನ್ನ ಊಹೆ ಮಾಡ್ತಾ ಇದೆ. ಯಾಕೆ ಈ ವಿಚಾರ ಮಾಡಿದ್ರೆ ಇಲ್ಲಿ ಈಶ್ವರ್ ಖಂಡ್ರೆನ ಉಳಿಸ್ಕೊಳ್ಬೇಕು, ಇಲ್ಲಿ ರಾಜಶೇಖರ್ ಪಾಟೀಲ್ನ ಉಳಿಸ್ಕೊಳ್ಬೇಕು, ಹಾಗಾದ್ರೆ ಇನ್ಯಾರು ಬೇಕಿಲ್ಲಿ ಅಂತಂದಾಗ ಜಗಳ ಹಚ್ಚೋದು ಬೇಡ ಎಂಬ ಕಾರಣಕ್ಕಾಗಿ ಮಹಿಳಾ ಅಧ್ಯಕ್ಷನ ಘೋಷಣೆ ಮಾಡದಂತೂ ಗ್ಯಾರಂಟಿ ಆಗಿದೆ. ಅದು ಯಾರಾದ್ರೂ ಬರಲಿ, ಹೇಗಾದ್ರೂ ಬರಲಿ, ನಮ್ಮ ಬೀದರ್ ಜಿಲ್ಲೆಗೆ ಮಹಿಳಾ ಅಧ್ಯಕ್ಷರು ಆಗ್ತಾರೆ ಎಂದು ಕೂಡ ಆಗಿಲ್ಲ. ಆದರೆ ಈ ಒಂದು ಒಳ ಜಗಳ, ಕಾಂಗ್ರೆಸ್ನ ಒಳಬೇಗುದಿ, ಕಾಂಗ್ರೆಸ್ಸಿನ ಈ ಒಂದು ಅಸಮಾಧಾನ ಹೋಗಲಾಡಿಸಬೇಕಾದ್ರೆ ಇಲ್ಲಿ ಒಬ್ಬರು ಹೆಣ್ಣು ಮಗಳನ್ನ ಇಲ್ಲಿ ಅಧ್ಯಕ್ಷ ಸ್ಥಾನ ಮಾಡದಂತೂ ನಿಶ್ಚಿತವಾಗಿರ್ತಕ್ಕಂಥ ಮಾತು ನಾರಂಜಿ ಎಕ್ಸ್ಪ್ರೆಸ್ಗೆ ಲಭ್ಯವಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬಹುದಾಗಿದೆ. ಈ ರೀತಿಯಾಗಿ ಒಂದು ವೇಳೆ ಮಹಿಳೆಯರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕುಂದಿರಿಸಿದಾಗ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಇಲ್ಲಿ ಅಸಮಾಧಾನ ನಡೆಯುವುದಿಲ್ಲ. ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರೀ ಪ್ಲಾನ್ ಕೂಡ ಇವತ್ತು ಖರ್ಗೆ ಅವರ ಮನೆ ಮುಟ್ಟಿದೆ ಅಂತಕ್ಕಂಥ ಮಾತನ್ನ ಹೇಳಬೇಕಾಗಿದೆ. ಯಾಕೆ ಈ ವಿಷಯನ ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ರೆ, ಗುರಮ್ಮ ಸಿದ್ದಾರೆಡ್ಡಿ ಅವರು ಆದ್ರೆ ಆಗಬಹುದು ಅಂತಕ್ಕಂಥ ಮಾತನ್ನ ಯಾಕೆ ನಿಮ್ಮನ್ನು ಹೇಳ್ತಾ ಇದ್ರೆ, ಒಂದಿಷ್ಟು ಕಾಂಗ್ರೆಸ್ ಪಕ್ಷದಿಂದ ಸುಮಾರು ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿರುವಂತಹ ಮತ್ತು ಬಹಳಷ್ಟು ರೀತಿಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿರುವಂತಹ ಮಹಿಳಾ ಘಟಕದಲ್ಲಿ ಯಾರಾದರೂ ಇದ್ದಾರೆ ಅಂದ್ರೆ ಗುರಮ್ಮ ಸಿದ್ದಾರೆಡ್ಡಿ ಅವರು. ಗುರಮ್ಮ ಸಿದ್ದಾರೆಡ್ಡಿ ಅವರಿಗೆ ಒಲ್ದರೆ ಕಾಂಗ್ರೆಸ್ ಪಕ್ಷದ ಹುದ್ದೆ ಒಲಿಬಹುದಾಗಿದೆ ಎನ್ನುವಂತ ಮಾಹಿತಿ ಕೂಡ ನಾರಂಜಿ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯು ಒಂದಿಷ್ಟು ಬ್ರೇಕ್ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಇಲ್ಲಿ ಈಶ್ವರ್ ಖಂಡ್ರೆ ಅವರು ಒಂದ್ ಕಡೆ ಆಲೋಚನೆ ಮಾಡಿದ್ರೆ, ರಾಜಶೇಖರ್ ಪಾಟೀಲ್ ಅವರು ಒಂದ್ ಕಡೆ ಆಲೋಚನೆ ಮಾಡ್ತಾ ಇದ್ದಾರೆ. ಯಾರು ನಮ್ಮ ಕೈಲಿ ಅಧ್ಯಕ್ಷ ಇಟ್ಕೊಂಡು ಆಟ ಆಡ್ಬೇಕಂತ ಇದಾರೋ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಗುರಮ್ಮ ಸಿದ್ದಾರೆಡ್ಡಿ ಅವರು ಅಧ್ಯಕ್ಷ ಆಗೋದಂತೂ 100% ನಿಶ್ಚಿತವಾಗಿದೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ನಾವು ಹೇಳಬಹುದಾಗಿದೆ. ಇಲ್ಲ ಅಂದ್ರೆ ಇಬ್ರು ಬೇಡ, ಕಾಂಗ್ರೆಸ್ ಪಕ್ಷದಲ್ಲಿ ಈಶ್ವರ್ ಖಂಡ್ರೆ ಮನುಷ್ಯನು ಬೇಡ, ರಾಜಶೇಖರ್ ಪಾಟೀಲ್ ಮನುಷ್ಯರು ಬೇಡ, ಇವ್ರ ಮಧ್ಯೆ ಹೊಸಬರನ್ನ ಆಯ್ಕೆ ಮಾಡಲಿಕ್ಕೆ ಮತ್ತೊಂದಿಷ್ಟು ಕಸರತ್ತು ನಡೀತಾ ಇದೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಮಾಲಾ ನಾರಾಯಣ ಅವರು ಹೇಳಿದಂತ ಮಾತು ನಿಜಕ್ಕೂ 100ಕ್ಕೆ 100 ಸತ್ಯವಾದ ಮಾತು. ಆ ಸತ್ಯವಾದ ಮಾತನ್ನ ನಿಮಗೆ ನಾವು ತೋರಿಸ್ತೀವಿ ನಾರಂಜಿ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಹೇಗೆಲ್ಲ ಮಾಲಾ ಅವರು ಹೇಳಿದ್ದಾರೆ. ಈಶ್ವರ್ ಖಂಡ್ರೆ ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಭುಜದ ಮೇಲೆ ಎತ್ಕೊಂಡು ಓಡಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ರಾಜಶೇಖರ್ ಪಾಟೀಲ್ ಅವರು ತಾಯಿ ಮಳ್ಳಿನ ಹಾಗೆ ನಮ್ಮನ್ನ ಅಪ್ಪಿಕೊಂಡು ತಪ್ಪಿಕೊಂಡು ನಮ್ಮನ್ನ ಜೋಪಾನ ಮಾಡ್ತಾರೆ. ಅದಕ್ಕಾಗಿ ಇವರಿಬ್ಬರು ನಮ್ದು ಪಕ್ಷದ 2 ಕಣ್ಣುಗಳಿದ್ದ ಹಾಗೆ. ಒಂದು ಕಣ್ಣು ಹೋದ್ರೂ ಕೂಡ ತೊಂದರೆ ಆಗುತ್ತೆ, ಕಷ್ಟ ಆಗುತ್ತೆ, ತಾಪತ್ರೆ ಆಗುತ್ತೆ. ಅದಕ್ಕೆ 2 ಕಣ್ಣುಗಳು ಈ ಒಂದು ಪಕ್ಷಕ್ಕೆ ಬೇಕು. ಇವರಿಬ್ರು ಇದ್ರೆ ಮಾತ್ರ ಇಲ್ಲಿ ಕಾಂಗ್ರೆಸ್ ಪಕ್ಷ ನೆಲೆಯೂರ್ಲಿಕ್ಕೆ ಸಾಧ್ಯವಾಗ್ತದೆ. ಈಗಾಗಲೇ ಡಿಮಾಂಡ್ಸ್ ಇದೆಯಲ್ಲ ಇಬ್ಬರದು, ನನ್ಗೆ ಬೇಕು ನಿನಗೆ ಬೇಕು ತಾರತಮ್ಯ ಆಗ್ತದೆ ಅನ್ನೋದನ್ನ ಅದಕ್ಕೆ ಹೈಕಮಾಂಡ್ ಪೂರ್ತಿ ನಿರ್ನಾಮ ಮಾಡುತ್ತೆ. ಹಾಗಾಗಿ ಎಲ್ಲ ಅಸಮಾಧಾನ ಇರೋದಿಲ್ಲ, ಎಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾರೆ ಎಂಬ ಪ್ರೀ ಪ್ಲಾನ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹಾಕಿದೆ. ಹೀಗಾಗಿ ಮಹಿಳಾ ಅಧ್ಯಕ್ಷ ಸ್ಥಾನಕ್ಕೆ ಹುಡುಕಾಟ ನಡೀತಾ ಇದೆ. ಯಾರ್ಯಾರೆಲ್ಲ ಅರ್ಜಿ ಹಾಕೊಳ್ತಿರೋ ಹಾಕೊಳ್ಳಿ, ಯಾಕಂದ್ರೆ ಅದೃಷ್ಟ ಒಲ್ದು ಬಂದರೂ ಒಲ್ದು ಬರಬಹುದು ಮಹಿಳೆಯರಿಗಾಗಿ ಎನ್ನುವಂತ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಹಿಳಾ ಒಬ್ಬ ಅಭ್ಯರ್ಥಿ ಮಹಿಳಾ ಅಧ್ಯಕ್ಷೆ ಆಗೋದಂತೂ ಈ ಬಾರಿ ನಿಜಕ್ಕೂ ಸತ್ಯವಾದ ಮಾತನ್ನ ನಾರಂಜಿ ಎಕ್ಸ್ಪ್ರೆಸ್ ನಿಮ್ಮ ಮುಂದೆ ಬಹಿರಂಗ ಪಡಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ವಿಚಾರ ಮಾಡಿದ್ರೆ ನಿಜಕ್ಕೂ ಆ ಸ್ಥಾನಮಾನಗಳನ್ನ ಈಶ್ವರ್ ಖಂಡ್ರೆ ಅವರ ಟೀಮಿಗೂ ಬೇಡ, ರಾಜಶೇಖರ್ ಪಾಟೀಲ್ ಅವರ ಟೀಮಿಗೂ ಬೇಡ ಅನ್ನೋ ಮಟ್ಟಕ್ಕೆ ಹೈಕಮಾಂಡ್ ಬಂದು ನಿಂತಿದೆ. ಹೀಗಾಗಿ ಒಂದಿಷ್ಟನ್ನ ಒಬ್ಬೊಬ್ಬರನ್ನ ಕಾಂಗ್ರೆಸ್ ಪಕ್ಷ ಈ ಸಾಗರ್ ಖಂಡ್ರೆ ಆಗಿರ್ಬೋದು, ಈಶ್ವರ್ ಖಂಡ್ರೆ ಆಗಿರ್ಬೋದು, ಅಥವಾ ಇಲ್ಲಿ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಏನಿದಾರಲ್ಲ ಈಗ ಜಾಬ್ ಶೆಟ್ಟಿ ಆಗಿರ್ಬೋದು, ಇವರೆಲ್ಲ ಈಶ್ವರ್ ಖಂಡ್ರೆ ಟೀಮ್ ಆಗಿದೆ. ಹೀಗಾಗಿ ಅವ್ರನ್ನ ಬೇಡ ಅಂತೇಳಿ ಈ ಒಂದು ರಾಜಶೇಖರ್ ಪಾಟೀಲ್ ಅವ್ರ ಟೀಮ್, ಈ ಟೀಮ್ನು ಬೇಡ ಅಂತೇಳಿ ಹೈಕಮಾಂಡ್ ವಿಚಾರ ಮಾಡ್ತಾ ಇದೆ. ಅದು ಏನಾಗುತ್ತೋ ಎಂಬುದನ್ನ ಕಾದು ನೋಡೋಣ. ಅಲ್ಲಿವರೆಗೂ ನಮಸ್ತೆ. ಮುಂದಿನ ಸುದ್ದಿಯಾಗಿ ಮತ್ತೆ ಬರ್ತೀನಿ. ನಾನು ನಿಮ್ಮ MP ಮುದಾಳೆ. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿನ ಏನು ಧನರಾಜ್ ತಾಡಂಪಳ್ಳಿ ಅಣ್ಣವರಿಗೆ ಸಹಕಾರ ಸಂಘದ ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಸಂಘಗಳಿವೆ. ವಕೀಲರ ಸಂಘ ಆಗಿರ್ಬೋದು, ಟೀಚರ್ ಸಂಘ ಆಗಿರ್ಬೋದು, ರೈತರ ಸಂಘ ಆಗಿರ್ಬೋದು,
ಯಾವುದೇ ಒಂದು ಸಂಘ ಆಗಿರ್ಬೋದು ಅದನ್ನ ಗುರುತಿಸಿ ಏನಾದ್ರೂ ಒಂದು ನಾಮಿನೇಟೆಡ್ ಮಾಡುವಂಥದ್ದು ಏನಾದ್ರೂ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಮಗೆ ಸ್ಪೆಷಲಿ ಏನ್ ಹೇಳ್ಬೇಕು ಅಂತ ನನ್ಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ನಮ್ಗೆ ಉಸ್ತುವಾರಿ ಮಂತ್ರಿಗಳಾದಂತ ಈಶ್ವರ್ ಖಂಡ್ರೆಜಿ ಅವರು ಮತ್ತೆ ರಾಜಶೇಖರ್ ಪಾಟೀಲ್ ಜಿ ಅವರು ಇಬ್ರು ನಮ್ಗೆ ಈ ಒಂದು ಬೀದರ್ ಭಾಗದ ಎರಡು ಕಣ್ಣುಗಳಿದ್ದಂಗೆ ಬಂಧುಗಳೇ. ರಾಜಶೇಖರ್ ಪಾಟೀಲ್ ಜಿ ಅವರು ತಾಯಿ ಮನಸ್ಸಿನವರು, ಈಶ್ವರಣ್ಣ ಅವರು ತಂದೆ ಮನಸ್ಸಿನವರು, ರಾಜಶೇಖರ್ ಪಾಟೀಲ್ ಅವರು ಮಡಿಲಲ್ಲಿ ಮಲಸ್ಕೊಂತಾರೆ ನಮ್ಗೆಲ್ಲ. ಆದ್ರೆ ಈಶ್ವರ್ ಖಂಡ್ರೆ ಅವರು ಹೆಗಲ ಮೇಲೆ ಒತ್ಕೋತಾರೆ. ಯಾರಿಗೆ ಬಿಡ್ತೀರಾ ನೀವು? ತಂದೆಗೆ ಬಿಡ್ತೀರಾ ಅಥವಾ ತಾಯಿಗೆ ಬಿಡ್ತೀರಾ? ಇಬ್ಬರಿಗೂ ಬಿಡಕ್ಕಾಗಲ್ಲ ನಾವು. ಅದಕ್ಕೆ ನಿಮ್ಮಿಬ್ಬರ ಮಧ್ಯದಲ್ಲಿ ಕೂಸು ಬಡವಾಗಿತ್ತಂತೆ, ನಮಗ್ ದಯವಿಟ್ಟು ಬಡವು ಮಾಡ್ಬಾರ್ರಿ. ನಾವು ಒಂದು ಕಡೆಯಿಂದ ದೇಶ ಸುತ್ತಾಡಿ ಬಂದ್ರು ಕೂಡ ಮತ್ತೆ ನಾವು ಮಲಗೋದು ನಿಮ್ ಮಾಡಿಲ್ಲದೆ, ಯಾಕಂದ್ರೆ ನಿಮ್ದು ತಾಯಿ ಹೃದಯ ಕ್ಷಮಿಸುವಂತ ಗುಣ ಇರೋದು ತಾಯಿಗೆ ಮಾತ್ರ ಅಂತ ಹೇಳಿ ಇಷ್ಟಪಡ್ತೀವಿ ಬಂದ